ಬೆಳಕಿನ ಹಬ್ಬ ದೀಪಾವಳಿ ಬಂದೇ ಬಿಡ್ತು. ದೀಪಾವಳಿ ಹಬ್ಬ ಅಂದಾಗ ಪಟಾಕಿ ಸಹಜವಾಗಿಯೇ ನೆನಪಾಗುತ್ತೆ. ಈ ಬಾರಿಯೂ ಕೂಡ ಗ್ರೀನ್ ಪಟಾಕಿಯನ್ನು ಹೊಡೆಯೋದಕ್ಕೆ ಮಾತ್ರ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಕಂಡೀಷನ್. ನಿಷೇಧಿತ ಪಟಾಕಿ ಮಾರಿದ್ರೆ ದಂಡ, ಕ್ರಿಮಿನಲ್ ಕೇಸ್. ಮಾಲಿನ್ಯ ನಿಯಂತ್ರಣ ಮಂಡಳಿ ಹದ್ದಿನ ಕಣ್ಣು. ದೀಪಾವಳಿ ಹಬ್ಬಕ್ಕೆ 2-3 ದಿನವಿದೆ. ಬೆಂಗಳೂರಿನಲ್ಲಿ ಪಟಾಕಿ ಮಾರಾಟಕ್ಕೂ ಸಿದ್ಧತೆ ನಡೆಯುತ್ತದೆ. ಈ ನಡುವೆ ಸರ್ಕಾರ ಪರಿಸರ ಸ್ನೇಹಿ ಹಬ್ಬ ಆಚರಿಸಲು ಕರೆ ನೀಡಿದ್ದು, ಕೇವಲ ಹಸಿರು ಪಟಾಕಿ ಬಳಸಲು ಕರೆ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ನಗರದ 72 ಸ್ಥಳಗಳಲ್ಲಿ ಸ್ಥಾಪನೆಯಾಗಿರುವ ಪಟಾಕಿ ಮಳಿಗೆಗಳ ಮೇಲೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇಂದು, ನಾಳೆ ಹಾಗೂ ಹಬ್ಬವಿರುವವರೆಗೂ ಕಾರ್ಯಾಚರಣೆ ಮಾಡಲು ಪ್ಲಾನ್ ಮಾಡಲಾಗಿದೆ. ಈ ಮಳಿಗೆಗಳ ಮೇಲೆ ಪೊಲೀಸ್ ಇಲಾಖೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಯ 14 ಪ್ರಾದೇಶಿಕ ಮಂಡಳಿ ಅಧಿಕಾರಿಗಳು ದಾಳಿ ನಡೆಸಲಿದ್ದಾರೆ. ನಿಷೇಧಿತ ಪಟಾಕಿಗಳು ಕಂಡುಬಂದ್ರೆ ಅಂತಹ ಪಟಾಕಿ ಅಂಗಡಿ ಮಾಲೀಕರಿಗೆ ದಂಡ ಹಾಗೂ ಕ್ರಿಮಿನಲ್ ಕೇಸ್ ಹಾಕಲು ಮುಂದಾಗಿದ್ದಾರೆ. ನಾವು ಅನುಮತಿ ಕೊಡಬೇಕಾದ್ರೆ ಹಸಿರು ಪಟಾಕಿಗಳನ್ನೇ ಮಾರಾಟ ಮಾಡಬೇಕು. ರ್ಯಾಂಡಮ್ ಆಗಿ ಮಳಿಗೆಗಳಿಗೆ ವಿಸಿಟ್ ಮಾಡಿ ಹಸಿರು ಪಟಾಕಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡ್ತಾರಲ್ಲಿ. ಯಾವುದಾದ್ರೂ ಒಂದು ಪಕ್ಷದಲ್ಲಿ ನಿಷೇಧಿತವಾದ ಒಂದು ಪಟಾಕಿಗಳನ್ನು ಮಾರಾಟ ಮಾಡ್ತಿದ್ದೆ ಆದ ಪಕ್ಷದಲ್ಲಿ ಅದನ್ನು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳುವಂಥ ಎಲ್ಲ ಪ್ರಕ್ರಿಯೆನೂ ಅಲ್ಲಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ದಂಡ ಮತ್ತು ಕ್ರಿಮಿನಲ್ ಕೇಸು ಸಹ ಹಾಕ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು NGT ಆದೇಶಗಳ ಉಲ್ಲಂಘನೆ ಆಗುತ್ತೆ. ನಮ್ಮ ಬೆಂಗಳೂರಿನಲ್ಲಿ 14 ಆಫೀಸ್ ಇರುತ್ತೆ. ಅಲ್ಲಿ ಪ್ರತಿಯೊಂದು RO ರೀಜನಲ್ ಆಫೀಸ್ನವರು ಸಹ ಅಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರ್ತಾರಲ್ಲಿ. ಇನ್ನು ಹಸಿರು ಪಟಾಕಿಗಳನ್ನ ಪತ್ತೆ ಹಚ್ಚಲು ಮತ್ತು ಮೀಟರ್ ದೂರದಲ್ಲಿ ಶಬ್ದ ಮಾಪನಗಳನ್ನ ಬಳಸಲಿದ್ದಾರೆ. ಇದರಂತೆ ಮೀಟರ್ನಲ್ಲಿ 125 ಡೆಸಿಬಲ್ ಬರುವ ಹಾಗೆ ಇಲ್ಲ. ಒಂದ್ ವೇಳೆ ಬಂದ್ರೆ ಅದನ್ನ ನಿಷೇಧಿತ ಪಟಾಕಿ ಅಂತ ಗುರುತಿಸಲಾಗುತ್ತದೆ. ಇಂತಹ ಪಟಾಕಿ ಮಾರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಇಲಾಖೆ ಮುಂದಾಗಿದೆ. ಇನ್ನು 1991 ಪಬ್ಲಿಕ್ ಲಯಬಿಲಿಟಿ ಆಕ್ಟ್ ಪ್ರಕಾರ ಪಟಾಕಿ ಅಂಗಡಿಗೆ ಇನ್ಶೂರೆನ್ಸ್ ಮಾಡಿಸಿ ಅಂತ ಪರಿಸರ ಅಧಿಕಾರಿಗಳು ಸಲಹೆ ನೀಡುತ್ತಿದ್ದಾರೆ. ಹಸಿರು ಪಟಾಕಿಯನ್ನ ನಾಯ್ಸ್ ಲೆವೆಲ್ ಮೀಟರ್ ಅಂತ ಒಂದು ಇರುತ್ತೆ ನಮ್ಮಲ್ಲಿ. ಇದು ಶಬ್ದವನ್ನ ಮಾಪನ ಮಾಡುತ್ತೆ. ಈ ಯಾವುದೇ ಒಂದು ಪಟಾಕಿಯನ್ನ ಹಚ್ಚಿ 10 ಮೀಟರ್ ದೂರದಲ್ಲಿ ಈ ಒಂದು ಉಪಕರಣವನ್ನ ನಾವು ಇಡ್ತೀವಿ. ಇಲ್ಲಿ ಪಟಾಕಿ ಹಚ್ಚಿದಂಥ ಸಂದರ್ಭದಲ್ಲಿ ಉಂಟಾಗುವಂಥ ಶಬ್ದವನ್ನು ಅದು ಮಾಪನ ಮಾಡುತ್ತೆ. ಆ ಶಬ್ದ 125 ಡೆಸಿಬಲ್ಗಿಂತ ಹೆಚ್ಚಿರಬಾರ್ದು. ಪಟಾಕಿ ಸ್ವಲ್ಪ ದೂರದಲ್ಲಿ ಮೈದಾನದಲ್ಲಿ ಇಟ್ಬಿಟ್ಟು ಅಲ್ಲೇ ಪರೀಕ್ಷೆ ಮಾಡ್ತಾರೆ ರ್ಯಾಂಡಮ್ ಆಗಿ. ಮಾರಾಟಗಾರರಿಗೆ ಸೂಕ್ತವಾಗಿ ನಾವು ತಿಳುವಳಿಕೆಯನ್ನು ನೀಡಿದ್ದೇವೆ. ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಲಿ ನೀವು ಮಾರಾಟಗಾರರು ಏನು ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಅಂತ ಹೇಳಿ ಆಕ್ಟ್ ಅಂತ ಇದೆ 1991. ಇದರಡಿನಲ್ಲಿ ನೀವು ನಿಮ್ಮ ಮಳಿಗೆಗೆ ಒಂದು ಇನ್ಶೂರೆನ್ಸ್ ಮಾಡಿಸಿಟ್ಟಿರಿ. ಇಲ್ಲಿ ಒಟ್ಟಿನಲ್ಲಿ ಬೆಳಕಿನ ಹಬ್ಬ ಬಂದೇ ಬಿಡ್ತು. ಪರಿಸರ ಸ್ನೇಹಿ ದೀಪಾವಳಿ ಆಚರಿಸಿ ನಿಷೇಧಿತ ಪಟಾಕಿ, ಮಾಲಿನ್ಯಕಾರಕ ಪಟಾಕಿಗಳಿಂದ ದೂರ ಇರೋಣ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.